ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಜಕ್ಕಲಮಡುಗು ಜಲಾಶಯದಲ್ಲಿ ಯಥೇಚ್ಛವಾಗಿ ನೀರಿದ್ದರೂ ಬಳಸಲು ಸಾಧ್ಯವಾಗದ ಸ್ಥಿತಿ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ವಾರದಿಂದ ನಗರದಲ್ಲಿ ನೀರಿಲ್ಲ. ಪೈಪ್ಲೈನ್ ಒಡೆದು ವಾರ ಕಳೆದರೂ ದುರಸ್ತಿ ಮಾಡದ ನಗರಸಭೆ. ಜಿಲ್ಲೆಯಾದ್ಯಂತ ಆಷಾಢ ಏಕಾದಶಿ ಉಪವಾಸ. ಏಕಾದಶಿ ಉಪವಾಸದಲ್ಲಿ ಮಿಂದೆದ್ದ ಜನ. ಏಕಾದಶಿ ಎಂದು ಉಪವಾಸ ಮಾಡಿದರೆ ಪಾಪಗಳ ಪರಿಹಾರದ ನಂಬಿಕೆ. ನಂಜನಗೂಡು ಪರಶುರಾಮ ದೇಗುಲ ಜಲಾವೃತ. ಸಂಪೂರ್ಣವಾಗಿ ಮುಳುಗಿದ ಸ್ನಾನಘಟ್ಟ, ಮೂಡಿಕಟ್ಟೆ ತಗ್ಗು ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಭೇಟಿ, ಪರಿಶೀಲನೆ. ಸಂತ್ರಸ್ತರಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಧರ್ಮದ ಎಲ್ಲೆ ಮೀರಿ ಜಿಲ್ಲೆಯಾದ್ಯಂತ ಮೊಹರಂ ಹಬ್ಬ ಆಚರಣೆ. ಬಾಗೇಪಲ್ಲಿಯಲ್ಲಿ ಅದ್ದೂರಿ ಮೊಹರಂ ಆಚರಣೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾದ ಮೊಹರಂ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜನತೆಯ ನಸೀಬು ಸರಿಯಿಲ್ವೋ, ನಗರಸಭೆ ವಾಸ್ತು ಸರಿಯಿಲ್ವೋ ಗೊತ್ತಿಲ್ಲ. ಜನರ ಸಮಸ್ಯೆ ಪರಿಹಾರ ಮಾಡೋದು ಅಂದರೆ ನಗರಸಭೆ ಅಧಿಕಾರಿಗಳಿಗೆ ಆಗಿ ಬರುತ್ತಿಲ್ಲ. ಕುಡಿಯುವ ನೀರು, ತುರ್ತು ಸೇವೆಗಳಲ್ಲಿ ಒಂದು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ನಗರಸಭೆ ಅಧಿಕಾರಿಗಳು 8 ದಿನಗಳಿಂದ ಪೈಪ್ಲೈನ್ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ನಾಗರಿಕರು ನಗರಸಭೆಗೆ ಶಾಪ ಹಾಕುವಂತಾಗಿದೆ. ಹಾಗಾದರೆ ಯಾವ ಪೈಪ್ಲೈನ್ ಎಲ್ಲಿ ಒಡೆದಿದೆ ಅಂತ ನೀವೇ ನೋಡಿ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆಯ ಅಧಿಕಾರಿಗಳಿಗೆ ನಾಗರಿಕರ ಹಿತಕ್ಕಿಂತ ಸ್ವಹಿತವೇ ಹೆಚ್ಚಾದಂತಿದೆ. ಅಷ್ಟೇ ಅಲ್ಲ, ನಾಗರಿಕರ ಯಾವುದೇ ಸಮಸ್ಯೆಯನ್ನ ಒಂದು ದಿನಕ್ಕೆ ಪರಿಹರಿಸುವ ಕನಿಷ್ಠ ಪ್ರಯತ್ನವನ್ನು ನಗರಸಭೆ ಅಧಿಕಾರಿಗಳು ಈವರೆಗೆ ಮಾಡಿದ ಉದಾಹರಣೆಯೇ ಇಲ್ಲ. ಇದಕ್ಕೆ ಜೊತೆಯಾಗಿ ಪ್ರಸ್ತುತ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲದೆ ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿಗಳಾಗಿದ್ದು ಅವರು ಜಿಲ್ಲೆಯ ಆಡಳಿತದ ನಡುವೆ ನಗರಸಭೆ ಆಡಳಿತದತ್ತ ಗಮನ ಹರಿಸಲು ಸಮಯ ಸಿಗುತ್ತಿಲ್ಲ. ಸಾಲದೆಂಬಂತೆ ಪ್ರಸ್ತುತ ಆಯುಕ್ತರು ನಗರಸಭೆಯಲ್ಲಿ ಇಲ್ಲ. ಇದರಿಂದ ಅಧಿಕಾರಿಗಳಿಗೆ ಆಡಿದ್ದೇ ಆಟ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಆಗಿದು ಹಾಳು ಮಾಡಿದ ರಸ್ತೆ. ಇದನ್ನ ಹೀಗೆ ಆಗಿದು 8 ದಿನಗಳಾಗಿದೆ. ಹೀಗೆ ಇಲ್ಲಿ ಆಗಿರೋದಕ್ಕೆ ಕಾರಣ ಪೈಪ್ಲೈನ್ ಒಡೆದಿದೆ ಎಂಬುದೇ ಕಾರಣ. ಇಲ್ಲಿ ಒಡೆದಿರುವುದು ಯಾವುದೇ ಸಾಮಾನ್ಯ ಪೈಪ್ಲೈನ್ ಅಲ್ಲ. ಇಡೀ ಚಿಕ್ಕಬಳ್ಳಾಪುರ ನಗರಕ್ಕೆ ಜೀವಜಲ ಪೂರೈಸುತ್ತಿದೆಯಲ್ಲ ಜಕ್ಕಲಮಡುಗು ಜಲಾಶಯ. ಈ ಜಲಾಶಯದ ನೀರು ಪೂರೈಕೆ ಮಾಡೋ ಮುಖ್ಯ ಪೈಪ್ಲೈನ್, ಇಡೀ ನಗರಕ್ಕೆ ನೀರು ಸರಬರಾಜು ಮಾಡುವ ಮುಖ್ಯ ಪೈಪ್ಲೈನ್ ಇದಾಗಿದ್ದು ಇಲ್ಲಿ ಯಾವುದೋ ಖಾಸಗಿಯವರು ಕೇಬಲ್ ಭೂಮಿಯಲ್ಲಿ ಹಾಕಲು ಆಗಿರುವ ವೇಳೆ ಪೈಪ್ಲೈನ್ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಹೀಗೆ ಅವಾಂತರವಾಗಿ ಬರೋಬ್ಬರಿ 8 ದಿನಗಳೇ ಕಳೆದಿದೆ. ಪೈಪ್ಲೈನ್ ಒಡೆದಿರುವ ಕಾರಣ ಈ ಮಾರ್ಗದಲ್ಲಿ ಜಕ್ಕಲಮಡುಗು ಜಲಾಶಯದ ನೀರು ಬಿಡುವಂತಿಲ್ಲ. ಬಿಟ್ಟರೆ ಅದು ಪೋಲಾಗುತ್ತದೆ. ಹಾಗಾಗಿ ಅದನ್ನ ದುರಸ್ತಿ ಮಾಡಿದ ನಂತರವೇ ಆ ಮಾರ್ಗದಲ್ಲಿ ನೀರು ಬಿಡಬೇಕು. ಆದರೆ ಕಳೆದ 8 ದಿನಗಳಿಂದ ನಗರಸಭೆ ಅಧಿಕಾರಿಗಳು ಮಾತ್ರ ಈ ಪೈಪ್ಲೈನ್ ದುರಸ್ತಿ ಮಾಡುತ್ತಲೇ ಇದ್ದಾರೆ. ಅದು ಮಾತ್ರ ಸರಿ ಹೋಗಿಲ್ಲ. ಯಾವಾಗ ಸರಿ ಹೋಗುತ್ತೆ ಅನ್ನೋದು ಮಾತ್ರ ನಿಂತಿದೆಯೋ ಆಗ ನಗರದಲ್ಲಿ ನೀರಿನ ಸಮಸ್ಯೆ ತಲೆದೋರಿದೆ. ಸತತ 8 ದಿನಗಳ ಕಾಲ ನೀರು ಬಾರದ ಕಾರಣ ಅನಿವಾರ್ಯವಾಗಿ ನಾಗರಿಕರು ಖಾಸಗಿ ನೀರಿನ ಟ್ಯಾಂಕರ್ಗಳ ಖರೀದಿಗೆ ಮುಂದಾಗಿದ್ದಾರೆ. ಪ್ರಸ್ತುತ ಮಳೆಯಾಗುತ್ತಿದ್ದು ಜಕ್ಕಲಮಡುಗು ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರಿದ್ರೂ ಅದನ್ನ ನಗರಸಭೆ ಯಾಕೆ ನೀಡುತ್ತಿಲ್ಲ ಎಂಬ ಅರಿವೇ ಇಲ್ಲದ ನಾಗರಿಕರು ಪ್ರತಿನಿತ್ಯ ನಗರಸಭೆಗೆ ಶಾಪ ಹಾಕುತ್ತಿದ್ದಾರೆ. ವಾಟರ್ಮನ್ಗಳು ವಾರ್ಡಿಗೆ ಹೋದರೆ ಜನ ನೀರು ಕೇಳುತ್ತಾರೆ ಎಂದು ಹೆದರಿ ವಾರ್ಡಿನತ್ತ ಸುಳಿಯದ ಸ್ಥಿತಿ ನಿರ್ಮಾಣವಾಗಿದೆ. ಸತತ 8 ದಿನಗಳ ನೀರು ಬಂದ್ಗೆ ಕಾರಣ ಗೊತ್ತಿಲ್ಲದ ಜನರು ಆಡಳಿತ ವ್ಯವಸ್ಥೆಗೆ ಶಾಪ ಹಾಕುತ್ತಲೇ ನೀರು ಖರೀದಿಸುತ್ತಿದ್ದಾರೆ. ಕಳೆದ ಗುರುವಾರ ಅಂದರೆ ಈಗಾಗಲೇ 1 ವಾರ ಕಳೀತಾ ಇದೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಸಾಲಮಠ ಸರ್ಕಲ್ನಲ್ಲಿ ಅವರೇನೋ ಕೇಬಲ್ ಹಾಕೋಕ್ಕೆ ಹೋಗಿ
ಇವತ್ತು ಮೇಯ್ನ್ ಜಂಕ್ಷನ್ ಇದು ದೊಡ್ಡದು, ಸುಮಾರು ಒಂದು 50 ಇಂಚು ಅಷ್ಟು ದೊಡ್ಡ ಪೈಪ್, ಅದು 50 ಇಂಚು ಮೇಲೆ ಬರ್ತದೆ ಅಂಥ ಒಂದು ದೊಡ್ಡ ಪೈಪು ಇವತ್ತು ಅವರ ಒಂದು ಅಜಾಗರೂಕತೆಯಿಂದ ಕೇಬಲ್ ಹಾಕಕ್ಕೆ ಹೋಗಿ ಆ ಪೈಪ್ ಒಡೆದೋಗಿದೆ. ಅಂದರೆ 8 ದಿನ ಆಗ್ತಾಯಿದೆ. ಆ 8 ದಿನ ಆಗ್ತಾಯಿದ್ರೂ ಕೂಡ ಇವತ್ತುವರೆಗೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತುವರೆಗೂ ಕೂಡ ಆಗಿಲ್ಲ. ಎಲ್ಲಿ ಸರಿಪಡಿಸೋದ್ರಲ್ಲಿ ಇವರು ವಿಫಲರಾದರೂ ಅವತ್ತಿಂದನೂ ಕೂಡ ಇವತ್ತುವರೆಗೂ ಕೂಡ 8 ದಿನದಿಂದ ಎಂಟರ್ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರಿಲ್ಲ. ಜನ ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ. ನಾನು ಒಬ್ಬ ನಗರಸಭಾ ಸದಸ್ಯನಾಗಿದ್ದುಕೊಂಡು ನನಗೂ ಕೂಡ ಫೋನ್ಗಳು ಬರ್ತಾಯಿದೆ, ನೀರು ಜಕ್ಕಲಮಡುಗು ನೀರು. ಯಾಕೆಂದರೆ ಇವತ್ತು ನಗರದಲ್ಲಿ ಸುಮಾರು ಜನ ಎಲ್ಲರೂ ಕೂಡ ಇವತ್ತು ಜಕ್ಕಲಮಡುಗು ನೀರನ್ನು ಉಪಯೋಗಿಸ್ತಕ್ಕಂಥದ್ದು, ಅದರಿಂದನೇ ಜೀವಿಸ್ತಾ ಇರ್ತಕ್ಕಂಥದ್ದು, ಬದುಕ್ತಾ ಇರ್ತಕ್ಕಂಥದ್ದು. ಮತ್ತು ನೀರು ಕೂಡ ಇವತ್ತಿಗೂ ಕೂಡ ಕುಡಿತಾರೆ. ಇವತ್ತಿಗೂ ಕೂಡ ಫಿಲ್ಟರ್ ನೀರು ಕೂಡ ಕುಡಿಯಲ್ಲ, ಇವತ್ತಿಗೂ ಕೂಡ ಫಿಲ್ಟರ್ ನೀರು ಸಹ ಕುಡಿಯಲ್ಲ. ಆ ಥರ ಇರಬೇಕಾದ್ರೆ ಆಗಲೇ ಹೇಳ್ದಂಗೆ ಬೇಜವಾಬ್ದಾರಿತನ ಮತ್ತು ಅಜಾಗರೂಕತೆಯಿಂದ ಏನು ಮಾಡಿದ್ದಾರೆ ಅವರು ಒಂದು ಇದಕ್ಕೆ ಇವತ್ತು ಚಿಕ್ಕಬಳ್ಳಾಪುರದ ನಗರದ ಜನ ಇವತ್ತು ನೀರಿಗೆ ಪರಿತಪಿಸ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಧಿಕ್ಕಾರವನ್ನು ನಾನು ಕೂಗ್ತೀನಿ. ಯಾಕೆ ಅಂದರೆ ಜನರ ಜೊತೆ ನಾವು ಚೆಲ್ಲಾಟ ಆಡ್ತಕ್ಕಂಥದ್ದು, ಜನರ ಭಾವನೆಗಳ ಜೊತೆ ಅಥವಾ ಅವರ ಒಂದು ಜೀವನಗಳ ಜೊತೆ ಚೆಲ್ಲಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ನಾನು ನಗರಸಭೆಯವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಈ ಥರ ಒಂದು ಬೇಜವಾಬ್ದಾರಿಯಾಗಿ ಕೆಲಸ ಮಾಡೋರಿಗೆ ದಯವಿಟ್ಟು ಕೂಡ ನೀವು ಪರ್ಮಿಷನನ್ನು ಕೊಡಬೇಡ್ರಿ. ಏನೋ ಕೇಬಲ್ ಹಾಕ್ತಕ್ಕಂಥದ್ದಕ್ಕೆ ಇನ್ನೊಂದಕ್ಕೆ. ಇವತ್ತು ನೋಡಿ ಅಲ್ಲಿ ಸುಮಾರು ಒಂದು 8 ಪೈಪ್ ಲೈನ್ಗಳು ಹೋಗಿದೆ. ಅದು ಏನೋ ಮೇಯ್ನ್ ಜಂಕ್ಷನ್ನು ನಾವು ಜಕ್ಕಲಮಡುಗು ಬಿಟ್ಟರೂ ಸಹಿತ 8 ಪೈಪ್ ಲೈನ್ಗಳು ಹೋಗಿದ್ದಾವೆ. ಅಲ್ಲಿ ವಾಟರ್ ಪೈಪ್ಗಳು ಮತ್ತು ಇತರೆ ಕೇಬಲ್ಲು ಎಲ್ಲ ಹೋಗಿದ್ದಾವೆ. ಹಾಗೆ ಸಾಮಾನ್ಯ ಪರಿಜ್ಞಾನ ಇಲ್ವಾ ನಿಮಗೆ? ಯಾಕಂದರೆ ಇವತ್ತು ನೀವೇನಾದರೂ ಒಂದು ಭೂಮಿ ಒಳಗಡೆ ಕೇಬಲ್ ಹಾಕಬೇಕಾದ್ರೆ ನಿಮ್ಮ ಮಿಷಿನ್ನ ಒಂದು ಅಡಿಯಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಒಂದು ಸಾಮಾನ್ಯ ಪರಿಜ್ಞಾನ, ಇವತ್ತು ತಂತ್ರಜ್ಞಾನ ತುಂಬ ಮುಂದುವರೆದಿದೆ. ಅಟ್ಲೀಸ್ಟ್ ನೀವು ಸ್ಕ್ಯಾನರ್ ಆದರೂ ಹಾಕಿ ಎಲ್ಲಿ ಏನಿದೆ ಅಂತೇಳ್ಬಿಟ್ಟು ನೋಡಿಕೊಂಡು ಅದರ ಮೇಲೆ ನೀವು ಕೆಲಸ ಮಾಡಬೇಕು. ಈ ರೀತಿ ತಾವು ಮಾಡೋದ್ರಿಂದ ಇಡೀ ಚಿಕ್ಕಬಳ್ಳಾಪುರದ ನಗರದ ಜನಕ್ಕೆ ಎಲ್ಲೋ ಒಂದು ಕಡೆ ನೀವು ಒಂದು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಹೇಳಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ನಗರದ ಬರೋಬ್ಬರಿ ಅರ್ಧಕ್ಕೂ ಹೆಚ್ಚು ಭಾಗದಲ್ಲಿ ಪ್ರಸ್ತುತ ನೀರಿನ ಸಮಸ್ಯೆ ಎದುರಾಗಿದೆ. ಜನರು ಪ್ರತಿನಿತ್ಯ ನಗರಸಭೆ ಸದಸ್ಯರಿಗೆ ಎಡೆತಾಕಿ ನೀರಿನ ಸಮಸ್ಯೆ ಬಗ್ಗೆ ದೂರುತ್ತಿದ್ದಾರೆ. ಆದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಗಮನ ಹರಿಸುವ ಪ್ರಯತ್ನ ಮಾಡಿಲ್ಲ. ಸಿಟಿವಿಯಿಂದ ನಗರಸಭೆ ಎಂಜಿನಿಯರ್ ಅವರಿಗೆ ಕರೆ ಮಾಡಿದ್ರೆ ಇಂದು ಪೈಪ್ಲೈನ್ ದುರಸ್ತಿ ಕಾಮಗಾರಿ ಮುಕ್ತಾಯವಾಗಲಿದ್ದು ನಾಳೆಯಿಂದಲೇ ನೀರು ಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಅದು ಸಾಧ್ಯವಾಗಲಿದೆಯೋ ಇಲ್ಲವೋ ಎಂಬುದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಕಳೆದ 8 ದಿನಗಳಿಂದ ಕಾಲದೂಡಿರುವ ನಗರಸಭೆ ಅಧಿಕಾರಿಗಳು ಈಗಲಾದರೂ ಪೈಪ್ಲೈನ್ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿ ನೀರಿಲ್ಲದೆ ಪರದಾಡುತ್ತಿರುವ ನಗರದ ಜನತೆಗೆ ನೀರು ನೀಡುವ ಕೆಲಸ ಮಾಡಲಿದ್ದಾರಾ ಅಥವಾ ಅವರ ನಿರ್ಲಕ್ಷ್ಯತನವನ್ನ ಮುಂದುವರಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಿಂಗಳಿಗೆ 2 ಬಾರಿ ಬರುವ ಏಕಾದಶಿ ಎಂದರೆ ಉಪವಾಸಕ್ಕೆ ಮತ್ತೊಂದು ಹೆಸರು. ಅಮಾವಾಸ್ಯೆ ಮುಗಿದ ಮತ್ತು ಹುಣ್ಣಿಮೆ ಮುಗಿದ 11ನೇ ದಿನಕ್ಕೆ ಈ ಏಕಾದಶಿ ಬರುತ್ತದೆ. ತಿಂಗಳಿಗೆ 2 ದಿನವಾದರೂ ಉಪವಾಸ ಇರಬೇಕು. ಆ ಮೂಲಕ ಹೊಟ್ಟೆಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಏಕಾದಶಿ ಉಪವಾಸವನ್ನ ಹಿರಿಯರು ತಂದಿದ್ದಾರೆ. ಈ ಏಕಾದಶಿಯಲ್ಲಿಯೂ ವೈಕುಂಠ ಏಕಾದಶಿ ಮತ್ತು ಆಷಾಢ ಏಕಾದಶಿಗಳು ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿವೆ. ಇಂದು ಆಷಾಢ ಏಕಾದಶಿಯಾಗಿದ್ದು ಈ ಹಬ್ಬದ ವಿಶೇಷತೆ ಏನು ತಿಳಿಯೋಣ ಬನ್ನಿ. ಹಿಂದೂ ಪಂಚಾಂಗದ 12 ಮಾಸಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ 11ನೇ ದಿನವನ್ನ ಏಕಾದಶಿ ಎನ್ನಲಾಗುತ್ತದೆ. ಒಂದು ಮಾಸದಲ್ಲಿ 2 ಏಕಾದಶಿಗಳಿರುತ್ತವೆ. ಹಾಗೆಯೇ ವೈಕುಂಠ ಏಕಾದಶಿ ಮತ್ತು ಆಷಾಢ ಏಕಾದಶಿ ಎಂಬ 2 ಏಕಾದಶಿಗಳಿಗೆ ತನ್ನದೇ ಆದ ಇತಿಹಾಸವಿದೆ. ಇಂದು ಆಷಾಢ ಏಕಾದಶಿಯಾದ ಕಾರಣ ಹಿನ್ನೆಲೆ ನೋಡುವುದಾದರೆ ಹಿಂದೆ ದೇವತೆಗಳು ಹಾಗೂ ದಾನವರ ನಡುವೆ ಯುದ್ಧವಾಯಿತ. ಕುಂಭ ದೈತ್ಯ ಎಂಬ ರಕ್ಕಸನ ಪುತ್ರ ಮೃದುಮಾನ್ಯ ಎಂಬ ರಾಕ್ಷಸ ತಪಸ್ಸು ಆಚರಿಸಿ ಶಿವನಿಂದ ಅಮರತ್ವ ಪಡೆಯುತ್ತಾನೆ. ಇದರಿಂದ ಬ್ರಹ್ಮ, ವಿಷ್ಣು ಮತ್ತು ಶಿವ ಸೇರಿ 3 ತ್ರಿಮೂರ್ತಿಗಳು ಮೃದುಮಾನ್ಯನನ್ನ ಸಂಹರಿಸಲು ಆಗಲಿಲ್ಲ. ಅವನ ಭಯದಿಂದ ದೇವತೆಗಳು ಚಿತ್ರಕೂಟ ಪರ್ವತದ ಮೇಲೆ ಧಾತ್ರಿ ಮರದ ಕೆಳಗಿದ್ದ ಒಂದು ಗುಹೆಯಲ್ಲಿ ಅಡಗಿ ಕುಳಿತ್ರ.
ಹಾಗೆ ಅಡಗಿ ಕುಳಿತ ದಿನ ಆಷಾಢ ಏಕಾದಶಿ. ರಾಕ್ಷಸನ ಭಯದಲ್ಲಿ ಗುಹೆಯಲ್ಲಿ ಅಡಗಿ ಕುಳಿತ ಪರಿಣಾಮ ಅವರು ಅಂದು ಯಾವುದೇ ಆಹಾರ ಸೇವಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಉಪವಾಸ ಮಾಡಬೇಕಾಯಿತು. ಅವರೆಲ್ಲರಿಗೂ ಮಳೆಯಲ್ಲಿ ನೆನೆಯುವ ಯೋಗವು ಕೂಡಿ ಬಂತ. ಆಗ ಅವರೆಲ್ಲರೂ ಒಟ್ಟಿಗೆ ಇರುವಾಗ ಅವರೆಲ್ಲರ ಶ್ವಾಸ ಒಗ್ಗೂಡಿ ಆ ಶ್ವಾಸದಿಂದ ಒಂದು ಶಕ್ತಿ ಉತ್ಪತ್ತಿಯಾಯಿತು. ಆ ಶಕ್ತಿಯಿಂದ ಗುಹೆಯ ಬಾಗಿಲಲ್ಲಿ ಕಾಯುತ್ತಾ ಕುಳಿತಿದ್ದ ಮೃದುಮಾನ್ಯ ದೈತ್ಯನ ಸಂಹಾರವಾಯಿತು ಎಂಬುದು ಪ್ರತೀತಿ. ಈ ಶಕ್ತಿ ದೇವಿಯೇ ಏಕಾದಶಿ ದೇವತೆ. ಆಷಾಢ ಏಕಾದಶಿಯಂದು ತ್ರಿಮೂರ್ತಿಗಳು ಉಪವಾಸ ಮಾಡಿದ ದಿನವೇ ಆಷಾಢ ಏಕಾದಶಿ. ಮನುಷ್ಯನ ಒಂದು ವರ್ಷವೆಂದರೆ ಅದು ದೇವತೆಗಳ ಒಂದು ದಿನಕ್ಕೆ ಸಮಾನ. ದಕ್ಷಿಣಾಯನ ದೇವತೆಗಳ ರಾತ್ರಿಯಾಗಿದ್ದು ಉತ್ತರಾಯಣ ಅವರಿಗೆ ಹಗಲ. ಆಷಾಢ ಮಾಸದಲ್ಲಿ ಬರುವ ಕರ್ಕ ಸಂಕ್ರಾಂತಿಗೆ ಉತ್ತರಾಯಣ ಪೂರ್ಣಗೊಂಡು ದಕ್ಷಿಣಾಯಣ ಪ್ರಾರಂಭವಾಗುವುದು. ಅಂದರೆ ದೇವತೆಗಳ ರಾತ್ರಿ ಪ್ರಾರಂಭವಾಗುತ್ತದೆ. ಹಾಗಾಗಿ ಆಷಾಢ ಏಕಾದಶಿಯನ್ನ ದೇವಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಂದು ಒಪ್ಪತ್ತಿನ ಆಹಾರ ಸೇವಿಸುತ್ತಾರೆ. ಏಕಾದಶಿಯಂದು ಪ್ರಾತಃ ಸಮಯ ಸ್ನಾನ ಮಾಡಿ ಉಪವಾಸ ಮಾಡುತ್ತಾರೆ. ತುಳಸಿಯನ್ನ ಅರ್ಪಿಸಿ ಶ್ರೀ ವಿಷ್ಣು ಪೂಜೆ ಮಾಡಿ ರಾತ್ರಿ ಹೊತ್ತು ಹರಿಭಜನೆಯಲ್ಲಿ ಜಾಗರಣೆ ಮಾಡುತ್ತಾರೆ. ಆಷಾಢ ಶುಕ್ಲ ದ್ವಾದಶಿಯಂದು ವಾಮನನ ಪೂಜೆ ಮಾಡಿ ಉಪವಾಸ ಅಂತ್ಯಗೊಳಿಸುತ್ತಾರೆ. ತಿಥಿಯು ಹಿಂದೂ ಧರ್ಮದ ಅಪಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದೆ. ಈ ದಿನ ಈ ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವಿಗೆ ಸಂಪೂರ್ಣವಾಗಿ ಸಮರ್ಪಿತವಾಗಿದೆ. ಭಕ್ತರು ಪ್ರತಿ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಉಪವಾಸವನ್ನ ಆಚರಿಸುತ್ತಾರೆ. ಈ ಉಪವಾಸ ದೇಹ, ಮನಸ್ಸು ಮತ್ತು ಆತ್ಮವನ್ನ ಶುದ್ಧೀಕರಿಸುವ ಸಾಮರ್ಥ್ಯ ಹೊಂದಿದೆ ಎಂಬುದು ಎಲ್ಲರ ನಂಬಿಕೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಪಿಲಾ ನದಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ಇದರಿಂದಾಗಿ ಇಂದು ದಕ್ಷಿಣ ಕಾಶಿ ಪ್ರಸಿದ್ಧಿಯ ನಂಜನಗೂಡಿನಲ್ಲಿ ಕಪಿಲಾ ನದಿ ತೀರದಲ್ಲಿರುವ ಪರಶುರಾಮ ದೇವಾಲಯ ಜಲಾವೃತವಾಗಿದ್ದು, ಇದರೊಂದಿಗೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, ಮೂಡಿಕಟ್ಟೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಕಪಿಲಾ ನದಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ಇದರಿಂದಾಗಿ ಇಂದು ದಕ್ಷಿಣ ಕಾಶಿ ಪ್ರಸಿದ್ಧಿಯ ನಂಜನಗೂಡಿನಲ್ಲಿ ಕಪಿಲಾ ನದಿ ತೀರದಲ್ಲಿರುವ ಪರಶುರಾಮ ದೇವಾಲಯ ಜಲಾವೃತವಾಗಿದ್ದು, ಇದರೊಂದಿಗೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, ಮುಡಿಕಟ್ಟೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಮೈದುಂಬಿ ಹರಿಯುತ್ತಿರುವ ಕಪಿಲಾ ನದಿಯನ್ನ ಕಣ್ತುಂಬಿಕೊಳ್ಳಲು ನೂರಾರು ಜನರು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟದ ಬಳಿ ಆಗಮಿಸುತ್ತಿದ್ದು, ನದಿ ಬಳಿಗೆ ಜನರು ತೆರಳದಂತೆ ಪೊಲೀಸರು ಧ್ವನಿವರ್ಧಕದ ಮೂಲಕ ಎಚ್ಚರಿಕೆ ನೀಡುತ್ತಿದ್ದರು. ಆಗಮಿಸುತ್ತಿರುವ ಜನರನ್ನ ನಿಯಂತ್ರಿಸುವುದು ಪೊಲೀಸರಿಗೆ ಸವಾಲಾಗಿದೆ. 16 ಕಾಲು ಮಂಟಪ ಪರಶುರಾಮ ದೇವಾಲಯದ ಬಳಿ ನದಿ ದಡದಲ್ಲಿ ಹಗ್ಗ ಕಟ್ಟಿ ಬ್ಯಾರಿಕೇಡ್ ಹಾಕಿ ಅಪಾಯದ ಕುರಿತು ಸಂದೇಶ ನೀಡುವ ಮೂಲಕ ಜನರು ನದಿ ನೀರಿನಲ್ಲಿ ಮುಂದೆ ಸಾಗದಂತೆ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ನೀರಿನ ಹೊರಹರಿವು ಹೆಚ್ಚಳವಾಗುವ ಸಾಧ್ಯತೆ ಇರುವುದರಿಂದ ನಗರದ ಹಳ್ಳದಕೇರಿ ನಿವಾಸಿಗಳಿಗೆ ನಗರಸಭೆಯಿಂದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜೊತೆಗೆ ತಾತ್ಕಾಲಿಕ ಗಂಜಿ ಕೇಂದ್ರವನ್ನ ತೆರೆಯಲು ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಕಪಿಲ ನದಿಯ ಸ್ನಾನಘಟ್ಟದ ಬಳಿ ತೆರಳದಂತೆ ತಾಲೂಕು ಆಡಳಿತದ ಆದೇಶದ ಮೇರೆಗೆ ದಿಗ್ಬಂಧನ ವಿಧಿಸಲಾಗಿದೆ. ಮೈಸೂರು ನಂಜನಗೂಡು ಮುಖ್ಯ ರಸ್ತೆಯ 100 ವರ್ಷಗಳ ಹಳೆಯ ದೇವರಾಜರಸು ಸೇತುವೆ ತುತ್ತ ತುದಿಯಲ್ಲಿ ಭಾರೀ ಪ್ರಮಾಣದ ಪ್ರವಾಹದ ನೀರು ಹರಿಯುತ್ತಿದೆ. ಈಗಾಗಲೇ ಕಬಿನಿ ನಾಲೆಯಿಂದ ಕಪಿಲಾ ನದಿಗೆ 36,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ. ನಂಜನಗೂಡು ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಾಲಯ, ನಂಜುಂಡೇಶ್ವರನ ದೇವಾಲಯದ ಸ್ನಾನಘಟ್ಟ, 16 ಕಾಲು ಮಂಟಪ
90ರಷ್ಟು ಮುಳುಗಡೆಯಾಗಿವೆ. ದೇವಾಲಯದ ಹಿಂಬದಿಯಲ್ಲಿರುವ ತಗ್ಗು ಪ್ರದೇಶಗಳಾದ ತೋಪಿನ ಬೀದಿ, ಒಕ್ಕಲಗೇರಿ, ಹಳ್ಳದಕೇರಿ, ರಾಯರಮಠ ಸೇರಿದಂತೆ ಸಾಕಷ್ಟು ಪ್ರದೇಶಗಳಿಗೆ ಪ್ರವಾಹದ ನೀರು ನುಗ್ಗುವ ಆತಂಕ ಎದುರಾಗಿದೆ. ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ತಗ್ಗು ಪ್ರದೇಶದ ಜನ ವಸತಿ ಪ್ರದೇಶಕ್ಕೆ ತೆರಳಿ ಈಗಾಗಲೇ ಎಚ್ಚರಿಕೆಯ ಸಂದೇಶಗಳನ್ನು ನೀಡಲಾಗಿದೆ. ಮುಂದಿನ 3-4 ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿಯುವ ಕಾರಣ ಕಪಿಲಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಜನಜಾನುವಾರುಗಳ ರಕ್ಷಣೆಗಾಗಿ ಸ್ಥಳಾಂತರವಾಗಬೇಕು ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೊಕ್ಕಳ್ಳಿ, ಹೆಜ್ಜಿಗೆ, ಹುಲ್ಲಹಳ್ಳಿ, ಮಹದೇವತಾತ ಗದ್ದಿಗೆಯ ಸಂಗಮ ಇವು ಕಪಿಲಾ ನದಿಯ ಅಂಚಿನಲ್ಲಿರುವ ಪ್ರದೇಶಗಳಾಗಿವೆ ಹಾಗೂ ಇಲ್ಲಿ ಎಚ್ಚರಿಕೆಯಿಂದಲೂ ತಿಳಿಸಲಾಗಿದೆ. ಕೂಡಲೇ ಅಧಿಕಾರಿಗಳ ತಂಡ ಭೇಟಿ ನೀಡಿ ಸ್ಪಷ್ಟ ಮಾಹಿತಿ ಕಲೆ ಹಾಕಿ ಜನ ಜಾನುವಾರು ರಕ್ಷಣೆಗೆ ಮುಂದಾಗಬೇಕು ಎಂದು ದೂರವಾಣಿ ಕರೆ ಮಾಡಿ ತಿಳಿಸಿದ್ದಾರೆ. ತಗ್ಗು ಪ್ರದೇಶಗಳಿಗೆ ಪ್ರವಾಹದ ನೀರು ನುಗ್ಗಿ ಆತಂಕ ಸೃಷ್ಟಿ ಮಾಡಿದರೆ ಯಾವುದೇ ಜೀವಹಾನಿ ಸಂಭವಿಸದ ಹಾಗೆ ಸಂರಕ್ಷಿಸಲು ಗಂಜಿ ಕೇಂದ್ರಗಳನ್ನು ತೆರೆಯಲಾಗುವುದು. ಸಂಕಷ್ಟದಲ್ಲಿರುವ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದ ರೀತಿಯಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ತಾಲೂಕು ಆಡಳಿತ ಸಿದ್ಧವಾಗಿದೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ತಿಳಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ:
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಧುನಿಕತೆಯ ಅಬ್ಬರ ಎಷ್ಟೇ ಜೋರಾಗಿದ್ರೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬ ಪ್ರತಿ ವರ್ಷ ತನ್ನ ಅಸ್ತಿತ್ವ ವೃದ್ಧಿಸಿಕೊಳ್ಳುತ್ತಾ ತನ್ನ ಜೀವಂತಿಕೆಯನ್ನ ಉಳಿಸಿಕೊಂಡು ಬರುತ್ತಿದೆ. ತ್ಯಾಗ ಬಲಿದಾನಗಳ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಬಾಗೇಪಲ್ಲಿಯಲ್ಲಿ ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಆಧುನಿಕತೆಯ ಅಬ್ಬರ ಎಷ್ಟೇ ಜೋರಾಗಿದ್ದರೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬ ಪ್ರತಿ ವರ್ಷ ತನ್ನ ಅಸ್ತಿತ್ವ ವೃದ್ಧಿಗೊಳಿಸುತ್ತಾ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡು ಬರುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಬಾಗೇಪಲ್ಲಿಯಲ್ಲಿ ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಪಟ್ಟಣದ ಬಯಲು ಆಂಜನೇಯ ಸ್ವಾಮಿ ಮುಖ್ಯ ರಸ್ತೆಯಲ್ಲಿರುವ ಪೀರ್ಲು ಚಾವಡಿ ದೇವರ ಸನ್ನಿಧಿಯಲ್ಲಿ ಹೂವಿನ ಅಲಂಕಾರ, ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಾವಯ್ಯ ಹಬ್ಬದ ಫಕೀರ್ಗಳು ದೇವರಿಗೆ ಕಡಲೆಪಪ್ಪು, ಸಕ್ಕರೆ, ಮಂಡಕ್ಕಿ ಹಾಗೂ ಕಲ್ಲು ಸಕ್ಕರೆಗಳಿಂದ ನೈವೇದ್ಯ ಮಾಡಿ ಅರ್ಪಿಸುತ್ತಾರೆ. ನಂತರ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುತ್ತಾರೆ. ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವ ಧರ್ಮಗಳ ಭಾವೈಕ್ಯತೆಯ ಕೊಂಡಿಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲೂ ಸ್ನೇಹ, ಭಾತೃತ್ವದ ಸಂಕೇತವಾಗಿ ನಡೆದುಕೊಂಡು ಬಂದಿದೆ. ಹುತಾತ್ಮರನ್ನು ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನು ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತದೆ. ಮೊಹರಂ ಸರ್ವಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ. ಇದಕ್ಕೆ ಅಲಾಯಿ ಹಬ್ಬ, ಬಾವಯ್ಯ ಹಬ್ಬ ಅಂತಲೂ ಹೆಸರು. ಹಳ್ಳಿಗಳಲ್ಲಿ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ. 10 ದಿನಗಳವರೆಗೆ ಕೂರಿಸಲಾಗುವ ಅಲಾಹಿ ಪಂಜ ದೇವರಿಗೆ ಗುಣಿ ತೆಗೆದು ಅಗ್ನಿಕುಂಡ ಪ್ರವೇಶ ಮಾಡುತ್ತಾರೆ. ಮೊಹರಂ ಕೊನೆಯ ದಿನ ಹಬ್ಬ ಆಚರಿಸಲಾಗುತ್ತದೆ. ಮೊಹರಂ ಧರ್ಮ, ಜಾತಿಯ ಹಂಗಿಲ್ಲದ ಹಬ್ಬವಾಗಿದೆ. ಇದು ಎಲ್ಲರೂ ಭಾವೈಕ್ಯತೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ. ಹುಲಿ ವೇಷಧಾರಿಗಳು ಮೈಗೆ, ಮುಖಕ್ಕೆ ಕೆಂಪು, ಬಿಳಿ, ಕಪ್ಪು, ಅರಿಶಿಣ ಬಣ್ಣ, ಹುಲಿ ವೇಷದಂತೆ ಬಣ್ಣ ಬಳಿದು ತಲೆಗೆ ವಸ್ತ್ರ ಕಟ್ಟಿಕೊಂಡು ಕೊರಳಿಗೆ ಹೂವಿನ ಹಾರ ಹಾಕಿಕೊಂಡು ಹಲಗೆ ಬಡಿತಕ್ಕೆ ಹೆಜ್ಜೆ ಹಾಕುತ್ತಾ ಜನರನ್ನು ರಂಜಿಸುವುದೇ ಮೊಹರಂ ಹಬ್ಬದ ಸಂಕೇತವಾಗಿದೆ. ಇಂದಿನ ಆಧುನಿಕ ಕಾಲದಲ್ಲಿ ಹುಲಿ ವೇಷ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಹಾಗೂ ಜೋಕರ್ ವೇಷಗಳು ನೇಪಥ್ಯಕ್ಕೆ ಸರಿಯುತ್ತಿದೆ ಎಂದು ಹಿರಿಯ ಕಲಾವಿದ ಅಬ್ದುಲ್ ಕರೀಂ ಸಾಬ್ ಹೇಳಿದರು. ಗ್ರಾಮಗಳಲ್ಲಿ ಹಬ್ಬವನ್ನು ಧರ್ಮಾತೀತವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ನಮ್ಮ ಮುತ್ತಾತ, ತಾತ ಹಾಗೂ ತಂದೆಯವರು ಪ್ರತಿ ವರ್ಷ ಅದ್ದೂರಿಯಾಗಿ ಹಬ್ಬದಲ್ಲಿ ಪಾಲ್ಗೊಂಡು ಆಚರಿಸುತ್ತಿದ್ದರು. ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ನಮ್ಮ ಊರು ಭಾವೈಕ್ಯದ ಕೊಂಡಿಯಾಗಿದೆ ಎಂದು ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಬಿನಿ ಜಲಾಶಯದ ಹೊರಹರಿವು ಹೆಚ್ಚಳದಿಂದ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, 16 ಕಾಲು ಮಂಟಪ, ಪರಶುರಾಮ ದೇವಾಲಯ ಮತ್ತು ತಗ್ಗು ಪ್ರದೇಶಗಳು ಮುಳುಗಡೆಯಾದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳದಿಂದ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, 16 ಕಾಲು ಮಂಟಪ, ಪರಶುರಾಮ ದೇವಾಲಯ ಮತ್ತು ತಗ್ಗು ಪ್ರದೇಶಗಳು ಮುಳುಗಡೆಯಾದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಟ್ಟಣದ ಹಳ್ಳದಕೇರಿ, 16 ಕಾಲು ಮಂಟಪ, ಸ್ನಾನಘಟ್ಟ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂಜನಗೂಡು ತಾಲೂಕಿನ ಕಡಚೆಟ್ಟಿ ಗ್ರಾಮ, ಉಲ್ಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳು, ರಾಂಪುರ, ಮೈಸೂರು ಸೇತುವೆ, ಬೊಕ್ಕಹಳ್ಳಿ, ಹೆಜ್ಜಿಗೆ, ತೋರೆಮಾವು, ಕುಳ್ಳಂಕಯ್ಯನಹಳ್ಳಿ ಹುಂಡಿ ಸೇರಿದಂತೆ ಹಲವು ಮುಳುಗಡೆ ಪ್ರದೇಶಗಳಿಗೆ ತೆರಳಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಜಾಗೃತಿ ವಹಿಸಿದರು. ಪಟ್ಟಣದ ಹಳ್ಳದಕೇರಿ ಬಡಾವಣೆಯಲ್ಲಿ ಈಗಾಗಲೇ 4 ಮನೆಗಳು ಜಲಾವೃತವಾಗಿದ್ದು
ಪರಿಶೀಲನೆಗೆ ಬಂದ ಜಿಲ್ಲಾಧಿಕಾರಿಗಳ ಬಳಿ ತಮ್ಮ ಆಳವನ್ನು ತೋಡಿಕೊಂಡಿದ್ದಾರೆ. ಬೆಳಗಿನ ಜಾವದಲ್ಲಿ ಇದ್ದಕ್ಕಿದ್ದಂತೆ ನೀರು ಹೆಚ್ಚಾಗತೊಡಗಿತು. ಮನೆಯಲ್ಲಿದ್ದ ಸಾಮಾನುಗಳು ಹಾಗೆ ಇದ್ದು ಇವುಗಳನ್ನು ಸಾಗಿಸಲು ನಮ್ಮ ಬಳಿ ಆಗುತ್ತಿಲ್ಲ. ಪ್ರವಾಹ ಬಂದ ಸಂದರ್ಭಗಳಲ್ಲಿ ಮನೆ ಮುಳುಗಡೆಯಾಗುತ್ತಲೇ ಇದೆ. ನಮಗೆ ಬೇರೆ ಕಡೆ ಬದಲಿ ವ್ಯವಸ್ಥೆಯನ್ನು ಶಾಶ್ವತವಾಗಿ ಮಾಡಿಕೊಡಿ ಎಂದು ಮಹಿಳೆಯೊಬ್ಬರು ಮನವಿ ಮಾಡಿದರು. ಮನೆಗಳು ಮೇಡಮ್ ಸಿಕ್ಕಿಲ್ಲ, ನೀವು ಹೇಳ್ಬಿಟ್ಟು ಹೋದಲ್ವಾ, ಎಷ್ಟೊಂದು ಆಫೀಸ್ ಬರೀ ಎಲ್ಲ ಸಾಮಾನು ತರಕಾಗುತ್ತೆ ಸರ್, ನೀವು ಸಾಮಾನೆಲ್ಲ ತರಕಾಗುತ್ತೆ ಆಫೀಸ್. ಈಗ ಅವಸ್ಥೆ ಅಂದ್ರೆ ಅಷ್ಟೊಂದು ಎಷ್ಟೊಂದು ಇದು ಮಾಡಿದೆ ಬೆಳಿಗ್ಗೆಯಿಂದ ತಿಂದಿಲ್ಲ ನಾವು. ಅಷ್ಟೊಂದು ಹೆಂಗ್ ತಿರ್ಗಾಗುತ್ತೆ ಬೆಳಿಗ್ಗೆ ತಿಂದು ಮಕ್ಕಳೆಲ್ಲ ಸಾರಿಸ್ಕೊ, ಮಕ್ಕಳೆಲ್ಲ ಮಕ್ಕಳು ತಿಂದಿಲ್ಲ ಎಲ್ಲ ತಿರ್ಗಾಟ ಮನೆಗೆ ಹೋಗ್ಕೊಂಡು ಎಷ್ಟೊಂದು ಹುಡ್ತೀವಿ ಅಂದ್ರೆ ನಮಗೆ ಎಷ್ಟಿದೆ ಆಗೋಗಿದೆ ಗೊತ್ತಾ. ಎಲ್ಲರೂ ಒಂದು ಮನೆ ಸಿಕ್ಕಿದ್ರೆ ನಾವು ಹೋಗ್ಬೋದು. ಮೇಡಮ್ ಅಂತಾರೆ ಎಲ್ಲ ಮನೆ ಸಿಕ್ಕಿವಿ ಅಂತಂದ್ರೆ ನಾವು ಏನೂ ಕೊಟ್ಟಿಲ್ಲ. ಹೇಳಿ ಸರ್, ಇವ್ರಿಗೆ ಯಾವಾಗ ಮನೆ ಕೊಟ್ಟಿದ್ದೀವಿ ಅಂತ ಸರ್. ನಮಗೆ ನಮ್ಮ ಹೆಸರಲ್ಲಿ ಏನು ಮಾದೇವಮ್ಮನ ಆಗಿದ್ದು ಸರ್, ಒಂದು ಮನೆ ನಮಗೆ ಕೊಟ್ಟಿಲ್ಲ. ನಮಗೇನು ಸರಿಯಾಗಿ ಇಲ್ಲ. ಕೂಡಲೇ ನಿವಾಸಿಗಳನ್ನು ಗಿರಿಜಾ ಕಲ್ಯಾಣ ಮಂಟಪಕ್ಕೆ ಸ್ಥಳಾಂತರ ಮಾಡಿ ಅವರಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ತಹಶೀಲ್ದಾರ್ ಅವರಿಗೆ ಸೂಚಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು, ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳು ಸೋಮವಾರದಿಂದ ಅದ್ದೂರಿಯಾಗಿ ಪ್ರಾರಂಭವಾಗಿದ್ದು ಸತತವಾಗಿ ಜುಲೈ 20ರವರೆಗೂ ನಡೆಯಲಿವೆ. ಇಂದು ಸೀತಾರಾಮ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಮತ್ತು ಪಂಚಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸೋಮವಾರ ಆರಂಭವಾದ ದೇವಾಲಯದ ಧಾರ್ಮಿಕ ಕಾರ್ಯಕ್ರಮಗಳು ಸತತವಾಗಿ ಜುಲೈ 20ರವರೆಗೂ ನಡೆಯಲಿವೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾಕಾಳಿ ಸನ್ನಿಧಿಯಲ್ಲಿ ದಾರಿದ್ರ್ಯ ನಿವಾರಣೆ, ವಾಮಾಚಾರ ದೋಷ ಪರಿಹಾರ, ದುಷ್ಟಗ್ರಹ ಪೀಡೆ ಪರಿಹಾರ, ಅಭಿಚಾರ ದೋಷ ಪರಿಹಾರ ಸೇರಿದಂತೆ ವಿವಿಧ ಹೋಮ ಮತ್ತು ಹವನಗಳು ನಡೆಯಲಿವೆ. ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವ, ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಪ್ರತಿನಿತ್ಯ ನಡೆಯಲಿವೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದ ಜೊತೆಗೆ ಸೀತಾರಾಮ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯಿತು. ತದ್ವಿಷ್ಣೋ ಪರಮಂ ಪದಂ ಸದಾ ಪರ್ಸನ್ನದೋರಗಃ ದೇವ ಚಕ್ಷುರಾತದಂ ತದ್ವಿಪ್ರಾಸೋ ವಿಪನ್ಯವಾಜಾಗ್ರವಾಗಂ ಸಸ್ಸಮಿಂಧತ ವಿಷ್ಣೋರಯ ಪರಮಂ ಪದಂ. ಓಂ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣೇತುನಾ ಕಂಠೇ ಭದ್ರಾಣಿ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣೇತುನಾ ಕಂಠೇ ಭದ್ರಾಣಿ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ಓಂ ಧ್ರುವಂದೇ ರಾಧಾವರ್ಣೋ ಧ್ರುವಂದೇವೋ ಬೃಹತ್ಪದೇ ಮಾಂಗಲ್ಯಧಾರಣ ಮಹೋತ್ತಸ್ತು ಮಹೋತ್ತಸ್ತು ಸುಪ್ರತಿಷ್ಠಿತಮಸ್ತು. 18ರಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, 19ರಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. 20ರಂದು ಶನಿವಾರ ಬೆಂಗಳೂರಿನ ಪ್ರಸಿದ್ಧ ರವಿಶಂಕರ್ ತಂಡದಿಂದ ತಮಟೆ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾಮೇಳಗಳು ಪ್ರದರ್ಶನ ನಡೆಸಲಿವೆ. ಬರುತ್ತಿರುವಂತಹ ಈ ಒಂದು ಕಾರ್ಯಕ್ರಮ
ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚು ಹೆಚ್ಚು ನನಗೆ ಕಾಲಾವಕಾಶ ಸಿಕ್ಕಿದ್ರೆ 1 ತಿಂಗಳು ಸಿಕ್ಕಿದ್ರೆ 1 ತಿಂಗಳು ಕಲ್ಯಾಣೋತ್ಸವ ಮಾಡ್ತೀನಿ. ನಿಮ್ಮೆಲ್ಲರೂ ಸಹಕಾರ ಬೇಕಷ್ಟೇ. ಹಾಗಾಗಿ ನಿಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತ ಅಂದ್ಕೊತೀನಿ. ಈಗ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಸದಾಗಿ ನಮ್ಮ ಅಡಿಷನಲ್ SP ಸಾಹೇಬರು ಬಂದಿದ್ದಾರೆ. ನೆನ್ನೆ ಹೋಗಿ ಕೂಗಿದ ತಕ್ಷಣವೇ ದೇವ್ರ ಕಾರ್ಯಕ್ರಮ ನಾನು ಬರ್ತೀನಿ, ನೀವು ಎಷ್ಟೊತ್ತು ಬರಬೇಕು ಅಂತೇಳಿ ಹೇಳಿದ್ರು. ಅವರಿಗೆ ಮಹಾಕಾಳಿ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪೂಜೆ ಮಾಡಿಸೋ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ತಮ್ಮಲ್ಲಿ ನಾನು ಮನವಿ ಮಾಡೋದೇನೆಂದರೆ, ಪ್ರತಿಯೊಬ್ಬರು ಒಂದು 101 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊಂಡ್ರೆ ಅದು ಅನ್ನ ಸಂತರ್ಪಣೆಗೂ ಆಗ್ತದೆ, ಒಂದು ಸಾಮೂಹಿಕ ಕಲ್ಯಾಣೋತ್ಸವಕ್ಕೂ ಭಾಗವಹಿಸಿದಂಗೆ ಆಗ್ತದೆ. ನೀವು ಎಷ್ಟೇ ಖರ್ಚು ಮಾಡಿದ್ರೂ ಇಂಥ ಒಂದು ಕಲ್ಯಾಣೋತ್ಸವ ನೀವೆಲ್ಲೂ ಮಾಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಸಹಕಾರ ಕೊಡಿ. ಮುಂದಿನ ವರ್ಷನೇ 15 ದಿನ 15 ಕಲ್ಯಾಣೋತ್ಸವ ಮಾಡೋಣ. ನೀವೆಲ್ಲರ ಸಹಕಾರ ಕೊಟ್ಟರೆ ಎಲ್ಲ ದೇವರುಗಳು ತಂದು ಅಮ್ಮನ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ ಮಾಡಬೇಕು ಅನ್ನೋದೇ ನನ್ನ ಒಂದು ಸಂಕಲ್ಪ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಥರ ಈ ರೋಡಲ್ಲಿ ಪಾಪ ಪ್ರತಿ ಅಂಗಡಿಯವರು ಸಹಕಾರ ಕೊಡ್ತಾರೆ. ಯಾಕಂದರೆ 1 ವಾರ ನಾವು ಬಂದ್ ಮಾಡಿ ಇಡ್ತೀವಿ, ಅವರೆಲ್ಲ ಸಹಕಾರ ಕೊಡ್ತಾರೆ ಸರ್. ನಿಮ್ಮ ಇಲಾಖೆ ಅಂತೂ ಅವರು ಸಹಕಾರ ಹೇಳೋದಕ್ಕಾಗಲ್ಲ, ಅಷ್ಟು ಸಹಕಾರ ಕೊಡ್ತಾರೆ ಸರ್. ಹಾಗಾಗಿ ಇನ್ನು ಕೆಲವು ನಿಮಿಷಗಳಲ್ಲಿ ಮಂಗಳಾರತಿ ಆಗುತ್ತೆ. ಯಾರು ನೂಕು ನೋಡಿದ ಪ್ರಸಾದ ತಗೊಂಡೋಗ್ಬೇಕಾಗಿ ಬರ್ತಾನೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ BB ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth ₹25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SGCIT College, Bangalore Road, opposite to Citrus Layout, Chikkaballapura. Call 9900 988 003 9900035317. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಇಂದೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ, ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾರಾಜವಾಡಿ ಗ್ರಾಮದಲ್ಲಿ ಸಂಭ್ರಮದ ಮೊಹರಂ ಹಬ್ಬ ಆಚರಣೆ ಮಾಡಲಾಯಿತು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನು ಬೀದರ್ ಜಿಲ್ಲೆಯ ಮಹಾರಾಜವಾಡಿ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದರು. ಔರಾದ್ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾರಾಜವಾಡಿ ಗ್ರಾಮದಲ್ಲಿ ಸರ್ವ ಸಮುದಾಯಗಳು ಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಅಲಾವಿ ಕುಣಿತ, ಮಜುನು ಕುಣಿತ, ಪೈತ್ರಿ ಪದ ಹಾಡುತ್ತಾ ಕುಣಿಯುತ್ತಾ ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಹೂವಿನ ಹಾರ, ತೆಂಗಿನಕಾಯಿ, ಊದುಬತ್ತಿ, ಸಕ್ಕರೆ ಬೆಲ್ಲ, ಪಾನಕ ನೈವೇದ್ಯ ಪೀರ್ ದೇವರಿಗೆ ಅರ್ಪಿಸಿದರು. ಲಾಲಾ ಸಾಬ್ ಹಾಗೂ ಲಾಲೆ ಹೈದರ್ ಪೀರ್ ದೇವರ ಪಂಜಾ ಮೆರವಣಿಗೆ ಸೋಮವಾರ ನಸುಕಿನ ಜಾವ ಅದ್ಧೂರಿಯಾಗಿ ಜರುಗಿತು. ಪಂಜಾ ಮೆರವಣಿಗೆ ನಡೆಸಿ ಮೂಲ ಸ್ಥಾನಕ್ಕೆ ತಂದು ಪ್ರತಿಷ್ಠಾಪಿಸಿ ಪೂಜಿಸಿ ನೈವೇದ್ಯ ಸಮರ್ಪಿಸಿದರು. ಏಕಾದಶಿ ತಿಥಿಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷ ಮಹತ್ವವಿದೆ. ಈ ದಿನವನ್ನು ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ವರ್ಷ ದೇವಶಯನಿ ಏಕಾದಶಿ ಉಪವಾಸವನ್ನು ಜುಲೈ 17ರಂದು ಆಚರಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಶ್ರೀಹರಿ ಯೋಗ ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗುತ್ತಾನೆ ಮತ್ತು 4 ತಿಂಗಳ ನಂತರ ದೇವತನಿ ಏಕಾದಶಿ ದಿನ ಎಚ್ಚರಗೊಳ್ಳುತ್ತಾನೆ. ಈ 4 ತಿಂಗಳಲ್ಲಿ ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳು ನಡೆಯುವುದಿಲ್ಲ. ದೇವಶಯನಿ ಏಕಾದಶಿಯನ್ನು ಆಷಾಢ ಏಕಾದಶಿ, ಪದ್ಮ ಏಕಾದಶಿ, ಹರಿಶಯನಿ ಏಕಾದಶಿ ಎಂದು ಕರೆಯುತ್ತಾರೆ ಎಂದು ದೇವಾಲಯದ ಅರ್ಚಕ ನಿಖಿಲ್ ಆರಾಧ್ಯ ಹೇಳಿದ್ದಾರೆ. ವಿಜಯಪುರ ಕೋಲಾರ ರಸ್ತೆಯ ಹಾರ್ಡಿಪುರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ ಅರ್ಚಕರು, ಹಿಂದೂ ಧರ್ಮದಲ್ಲಿ ಈ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ದಿನ ಉಪವಾಸವನ್ನು ಆಚರಿಸುವವರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕ್ಕಲಮಡುಗು ಜಲಾಶಯದಲ್ಲಿ ಯಥೇಚ್ಛವಾಗಿ ನೀರಿದ್ದರೂ ಬಳಸಲು ಸಾಧ್ಯವಾಗದ ಸ್ಥಿತಿ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 1 ವಾರದಿಂದ ನಗರದಲ್ಲಿ ನೀರಿಲ್ಲ. ಪೈಪ್ಲೈನ್ ಒಡೆದು ವಾರ ಕಳೆದರೂ ದುರಸ್ತಿ ಮಾಡದ ನಗರಸಭೆ. ಜಿಲ್ಲೆಯಾದ್ಯಂತ ಆಷಾಢ ಏಕಾದಶಿ ಉಪವಾಸ. ಏಕಾದಶಿ ಉಪವಾಸದಲ್ಲಿ ಮಿಂದೆದ್ದ ಜನ. ಏಕಾದಶಿ ಎಂದು ಉಪವಾಸ ಮಾಡಿದರೆ ಪಾಪಗಳ ಪರಿಹಾರದ ನಂಬಿಕೆ. ನಂಜನಗೂಡು ಪರಶುರಾಮ ದೇಗುಲ ಜಲಾವೃತ. ಸಂಪೂರ್ಣವಾಗಿ ಮುಳುಗಿದ ಸ್ನಾನಘಟ್ಟ, ಮೂಡಿಕಟ್ಟೆ ತಗ್ಗು ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಭೇಟಿ ಪರಿಶೀಲನೆ. ಸಂತ್ರಸ್ತರಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಧರ್ಮದ ಎಲ್ಲೆ ಮೀರಿ ಜಿಲ್ಲೆಯಾದ್ಯಂತ ಮೊಹರಂ ಹಬ್ಬ ಆಚರಣೆ. ಬಾಗೇಪಲ್ಲಿಯಲ್ಲಿ ಅದ್ದೂರಿ ಮೊಹರಂ ಆಚರಣೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.